ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲಿಖಿತ್ ಅಂತ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಕ್ಲಿನಿಕಲ್ಲಿ ನಾನು ಕನ್ಸಲ್ಟೆಂಟ್ ಫಿಸಿಷಿಯನ್. ಈ ಕ್ಲಿನಿಕ್ಕು ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಇದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ರೋಡಲ್ಲೇ ಬರುತ್ತೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ರೋಡಲ್ಲೇ ಬರುತ್ತೆ. ಮತ್ತು ರಂಗನಾಥ ಕಾಲೇಜಿಂದ ಸ್ವಲ್ಪ ಕೆಳಗಡೆ, ಇನ್ ಬಿಟ್ವೀನ್ ರಂಗನಾಥ ಕಾಲೇಜು ಮತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮಧ್ಯೆ ಈ ಕ್ಲಿನಿಕ್ ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಅಗತ್ಯ ವೈದ್ಯಕೀಯ ಸೇವೆಗಳು ಲಭ್ಯ ಆಗಿರುತ್ತೆ. ಇಲ್ಲಿ ವಿಶಿಷ್ಟವಾದ ಚಿಕಿತ್ಸೆಗಳು ಏನು ಸಿಗುತ್ತೆ ಅಂದರೆ, ಕಿಡ್ನಿಯಲ್ಲಿ ಕಲ್ಲಿರ್ಬೋದು, ಆಮೇಲೆ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಕ್ ರಿವರ್ಸಲ್ ಮಾಡೋದು, ಡಯಾಬಿಟಿಕ್ ರಿವರ್ಸಲ್ ಮಾಡ್ತೀವಿ ಇಲ್ಲಿ. ಮತ್ತು ಗ್ಯಾಸ್ಟ್ರಿಕ್, ತಲೆ ಸುತ್ತು ಅಂದರೆ ಮಲಗಿ ಎದ್ದ ತಕ್ಷಣ ತಲೆ ಸುತ್ತು ಬರೋದಿರ್ಬೋದು, ನೆಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸೈಡ್ ಹೇಳ್ದಂಗೆ ಆಗುತ್ತೆ, ಆಮೇಲೆ ಒಂದು ಸ್ವಲ್ಪ ಹೊತ್ತು ವಾಂತಿ ಬಂದಂಗೆ ಆಗುತ್ತೆ. ಆ ಥರ ತಲೆ ಸುತ್ತು ಬರ್ತಿರುತ್ತಲ್ಲ, ತಲೆ ಸುತ್ತಿಗೆ ಮತ್ತು ತಲೆನೋವು, ಈ ಮೈಗ್ರೇನ್ ಹೆಡ್ಡೇಕ್ ಇರುತ್ತಲ್ಲ, ಅಂದರೆ ಬಸ್ಸಲ್ಲಿ ಹೋದರೆ, ಬಿಸ್ತಲ್ಲಿ ಹೋದರೆ, ಜಾಸ್ತಿ ಗಲಾಟೆ ಮಾಡಿದ್ರೆ ಬರೋ ತಲೆನೋವು, ಆಮೇಲೆ ಕೆಮ್ಮು, ದಮ್ಮು, ಉಪ್ಸ, ಈ ಥರ ಉಸಿರಾಟದ ತೊಂದರೆಗಳು, ಮತ್ತು ಸೊಂಟ ನೋವಾಗಿರ್ಬೋದು, ಬೆನ್ನೋವಾಗಿರ್ಬೋದು, ಮಂಡಿ ನೋವು, ಇಂಡಿ ನೋವು. ಈ ಇಂಡಿ ನೋವು ಹೆಂಗೆ ಅಂದರೆ ಮಲಗಿದ ತಕ್ಷಣ 4 kg ಇಡಬೇಕಾದ್ರೆ ನೋವು ಬರುತ್ತೆ, ಆಮೇಲೆ ತಂತಾನೆ ಸರಿಯಾಗುತ್ತೆ ಆ ಥರ. ಆಮೇಲೆ ಮಂಡಿ ನೋವು, ವಯಸ್ಸಾಗ್ತಾ ಮಂಡಿ ಸೌತ ಸ್ಟಾರ್ಟ್ ಆಗಿ ನೋವು ಬರೋದಿರ್ಬೋದು. ಆಮೇಲೆ ಕುತ್ತಿಗೆ ಸ್ಟಾರ್ಟ್ ಆಗಿ ಕೈಯೆಲ್ಲ ಹೊಡ್ತಾ ಬರುತ್ತೆ, ಫ್ರೋಜನ್ ಶೋಲ್ಡರು, ಸರ್ವೈಕಲ್ ರ್ಯಾಡಿಕ್ಯುಲೋಪತಿಸ್, ಆಮೇಲೆ ಸಯಾಟಿಕ, ಬೆನ್ನು ಬಂದುಬಿಟ್ಟು ಕಾಲೆಲ್ಲ ಹೊಡ್ತಾ ಬರೋದು, ಆ ಕಾಲೆಲ್ಲ ಮರಗಡ್ದಂಗೆ ಆಗೋದು, ಈ ಥರ ಸಮಸ್ಯೆಗಳು. ಇದು ಬಿಟ್ಟರೆ ಅರ್ಧ ಮುಖ ಲಘುವಾಗಿರ್ಬೋದು. ಆಮೇಲೆ ತುಂಬ ಜನಕ್ಕೆ ಡ್ಯಾಂಡ್ರಫ್ ಆಗಿರುತ್ತೆ, ಅಂದರೆ ಎಲ್ಲ ಕಡೆ ತೋರಿಸ್ತಾರೆ, ಎಲ್ಲ ಥರ ಶಾಂಪೂ ಯೂಸ್ ಮಾಡಿರ್ತಾರೆ. ಅವ್ರಿಗೆ ನಾವು ಕೊಡೋ ಆ್ಯಂಟಿ ಡ್ಯಾಂಡ್ರಫ್ ಹೇರ್ ಆಯಿಲಿಂದ ಒಂದು 2-3 ವಾಶಲ್ಲೇ ಅವ್ರಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ಏರ್ ಫಾಲ್ ಆಗಿರ್ಬೋದು, ಜಾಂಡೀಸು, ಮೂಲವ್ಯಾಧಿ ಮತ್ತು 2-3 ಥರ ಫಿಶರ್ ಆಗಿರ್ಬೋದು, ಪೈಲ್ಸ್ ಆಗಿರ್ಬೋದು, ಫಿಸ್ಟುಲ್ ಆಗಿರ್ಬೋದು, ಎಲ್ಲದಕ್ಕೂ ನಾವು ಮೆಡಿಸಿನಲ್ಲೇ ವಾಸಿ ಮಾಡ್ತೀವಿ. ಆಮೇಲೆ ಅಧಿಕ ರಕ್ತದೊತ್ತಡ, ರಕ್ತಹೀನತೆ, ಚರ್ಮ ಸಂಬಂಧಿ ಕಾಯಿಲೆಗಳು, ಕಾಲಲ್ಲಿ ಆಗಿರುತ್ತಲ್ಲ ಆನೆ, ಮತ್ತು ಆಮೇಲೆ ಕುರುಪ್ಲೆಗಳು ಆಗಿರ್ತವೆ, ಸಣ್ಣ ಸಣ್ಣ ಕುರುಪ್ಲೆಗಳು, ಅದನ್ನೆಲ್ಲ ಆರಾಮ್ಸೆ ನಾವು 2-3 ಸೆಕೆಂಡಲ್ಲೇ ರಿಮೂವ್ ಮಾಡಿಬಿಟ್ಟು ಕೊಡ್ತೀವಿ. ಅದಕ್ಕೆಲ್ಲ ನಾವು ಯೂಶಲಿ ಚಾರ್ಜ್ ಮಾಡಲ್ಲ. ಈಗ ಬಂದಾಗ ನಾರ್ಮಲಾಗಿ ರಿಮೂವ್ ಮಾಡಿ ಕೊಡ್ತೀವಿ. ಇದಕ್ಕೆ ಸರ್, ಮತ್ತು ಪುರುಷ ಲೈಂಗಿಕ ಸಮಸ್ಯೆಗಳು, ಇದಕ್ಕೆಲ್ಲ ನಾವು ಹಿಡಿದು ಬಿಜಾಪುರಲ್ಲಿ, ನಾನು ಅದಾದಮೇಲೆ ಬಿಜಾಪುರಲ್ಲಿ ಯೂಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕೇಶವ ಸರ್ ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ನಂತರ ಕೋವಿಡಲ್ಲಿ ಕೆಂಗೇರಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ PG ಗದಗಲ್ಲಿ ಮಾಡ್ತೀವಿ, ಗದಗ ಡಿಸ್ಟಿಕಲ್ಲಿ. ನೆಕ್ಸ್ಟ್ PG ಆದ ತಕ್ಷಣ ನೆಕ್ಸ್ಟ್ ಡೈರೆಕ್ಟ್ ಇಲ್ಲೇ ಬಂದು ಸ್ಟಾರ್ಟ್ ಮಾಡ್ತಾರೆ. ನಾನು PGಯಲ್ಲಿ ಈವ್ನಿಂಗ್ ಡ್ಯೂಟೀಸ್ ಎಲ್ಲ ಅಲ್ಲಿರುವಂಥ ಕಾಲೇಜಲ್ಲೆಲ್ಲ ಮಾಡಿದ್ದೀನಿ, ಹಾಸ್ಪಿಟ್ಲಲ್ಲಿ. ಮತ್ತು PG ಮಾಡಬೇಕಾದ್ರೆ ಪ್ರಾಕ್ಟೀಸ್ ಮಾಡಿದ್ದೀನಿ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು, ಪೀಡಿಯಾಟಿಷಿಯನ್ ಹತ್ರ ಸ್ವಲ್ಪ ತಿಂಗಳು, ಆಮೇಲೆ ಗೈನಕಾಲಜಿಸ್ಟ್ ಹತ್ರ ಸ್ವಲ್ಪ ತಿಂಗಳು, ಆಮೇಲೆ ಡರ್ಮಟಾಲಜಿಸ್ಟ್ ಹತ್ರ ಸ್ವಲ್ಪ ದಿನ, ಎಲ್ಲ ಥರ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದೆ. ಶಿರಾ ಆ್ಯಕ್ಚುಲಿ ಬಂದುಬಿಟ್ಟು ನಮ್ಮೂರು, ನಾನು ಇಲ್ಲೇ ಸೆಟ್ಲ್ ಆಗಬೇಕು ಅಂತಲೇ ಬಯಸಿರೋದು. ನಾವು ಏನೇ ಸೇವೆ ಮಾಡಿದ್ರು ನಮ್ಮ ಜನಕ್ಕೇನೆ ಮಾಡಬೇಕು. ಈಗೆಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಈಗ ನಾನು ಹುಟ್ಟು ಬೆಳೆದಿರೋ ಊರಲ್ಲೇ ನಾನು ಸೇವೆ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ಶಿರಾದಲ್ಲಿ.